ಕಿಶನ್ ಶೆಟ್ಟಿ ಆಗ್ಲೇ ನಾವು ನೋಡ್ತಾ ಇದ್ವಿ, ಅನಾಮಿಕ ಇಲ್ಲಾಗಿರಿ ಅಲ್ಲಾಗಿರಿ ಅಂತ ಹೇಳ್ತಾ ಇದ್ದಾನೆ, ಅವನ ಮಾತಿಗೆ ಬೆಲೆ ಕೊಟ್ಟು ಅಗಿತಾ ಇದ್ದಾರೆ, ಆದ್ರೆ ಕಳೆಬರ ಸಿಗ್ತಾ ಇಲ್ಲ. ಈಗ 4ನೇ ಪಾಯಿಂಟ್ ಎಲ್ಲಿದೆ ಅಲ್ಲಿ ಅಗಿಯುವಂತ ಕೆಲಸ ಆರಂಭ ಆಗಿದೆ ಅನ್ನೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಆತ ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲೇ ಅವರ ಎದುರಲ್ಲೇ ಈಗ ಅಗಿಯುವ ಕೆಲಸ ಆಗ್ಬೇಕು ಅಂತ ಯಾಕೆ ಬಿಗಿಪಟ್ಟು ಹಿಡಿತಾ ಇದ್ದಾನೆ? ಹಾಗೆ ನಾನು ಕೇಳ್ತಾ ಇದ್ದೆ, ಒಂದಷ್ಟು ಅನುಮಾನ ಏನಾದರೂ ಆತನಿಗೆ ಇದೆಯಾ ಈ ಒಂದು ಪ್ರೊಸೀಜರ್ ಅಲ್ಲಿ ಹೇಗೆ ಅಂತ? ನವಿತಾ 1ರಿಂದ 8ನೇ ಸ್ಪಾಟ್ ತನಕ ಅದೆಲ್ಲವೂ ಬರುವುದು ನೇತ್ರಾವತಿ ನದಿಯ ಕಿನಾರೆಯಲ್ಲಿ, ಅಂದರೆ ನದಿಯಿಂದ ಸುಮಾರು 10ರಿಂದ 15 ಮೀಟರ್ ಆಸುಪಾಸಿನಲ್ಲಿ ಬರುವಂಥದ್ದು. ಎಲ್ಲವೂ ಕೂಡ ನೀರಿನ ಹೊರತೆಯನ್ನು ಕಂಡಂಥ ಪ್ರದೇಶ ಮತ್ತು ಸಾಕಷ್ಟು ಬಾರಿ ಪ್ರವಾಹ ಪರಿಸ್ಥಿತಿಯ ಸಂದರ್ಭದಲ್ಲಿ ಆ ಪ್ರದೇಶಗಳು ಕೂಡ ಮುಳುಗಡೆಯಾಗಿತ್ತು. ಆತ ಕೊಟ್ಟಂಥ ಏಕೈಕ ಡಿಮ್ಯಾಂಡ್ ಅಂದರೆ 9ರಿಂದ 12 ಸ್ಪಾಟ್, ಅಂದರೆ ಅದು ನೇರವಾಗಿ ಹೆದ್ದಾರಿಯ ಪಕ್ಕದಲ್ಲಿ ಬರ್ತುವಂಥದ್ದು. 9ರಿಂದ 12ನೇ ಸ್ಪಾಟಲ್ಲಿ ಏನಿದೆ ಅದು ಈಗ ಸಾಕಷ್ಟು ಆತ ಡಿಮ್ಯಾಂಡನ್ನು ಮಾಡ್ತಾ ಇರುವಂಥದ್ದು. ಯಾಕೆಂದರೆ ಈಗಾಗಲೇ ಈ ರಸ್ತೆಯನ್ನು ಗಮನಿಸ್ತಾ ಇದ್ದೀರಿ, ಇದೇ ರಸ್ತೆಯ ಪಕ್ಕದಲ್ಲಿ ಆತ ಕೊಟ್ಟಿರುವಂಥ ಸ್ಪಾಟ್ ಇರುವಂಥದ್ದು. 8ನೇ ಸ್ಪಾಟ್ ಇರುವಂಥದ್ದು ನೇತ್ರಾವತಿಯ ಸೇತುವೆ ಸಿಗುತ್ತೆ, ಅದರ ಕೆಳಭಾಗದಲ್ಲಿ 9ನೇ ಸ್ಪಾಟ್ ಇರುವಂಥದ್ದು. ಆನಂತರ ನನ್ನ ಬಲಭಾಗದಲ್ಲಿ ಗಮನಿಸ್ತಾ ಹೋದರೆ ಅರಣ್ಯ ಭೂಮಿ ಕಾಣಿಸುತ್ತೆ. ಅರಣ್ಯದ ಪಕ್ಕದಲ್ಲಿ, ಅಂದರೆ ರಸ್ತೆಯ ಪಕ್ಕದಲ್ಲಿರುವಂಥದ್ದು 9ರಿಂದ 12ನೇ ಸ್ಪಾಟ್. ಹಾಗಾಗಿ ಇದೇ ಸ್ಪಾಟನ್ನು ಅಗಿಬೇಕಂತ ಹೇಳಿ ಆತ ಡಿಮ್ಯಾಂಡ್ ಮಾಡಿರುವಂಥದ್ದು. ಯಾಕೆ ಆತ 1ರಿಂದ 8ನೇ ಸ್ಪಾಟ್ ತನಕ ಬೇಡ, ಸಂಶಯ ಇದೆ ಅಂತ ಹೇಳಿರೋದಂದರೆ, ಸಾಕಷ್ಟು ಬಾರಿ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ನದಿಯ ನೀರಿನ ಮಟ್ಟ ಜಾಸ್ತಿ ಆದ ಸಂದರ್ಭದಲ್ಲಿ ಆ ಎಲ್ಲ ಸ್ಪಾಟ್ಗಳು ಮುಳುಗಡೆಯಾಗಿದೆ. ಸುಮಾರು 10, 25, 30 ವರ್ಷಗಳ ಹಿಂದೆ ಈ ಕೃತ್ಯವನ್ನು ಮಾಡಿದ್ದಾದರೆ ಅಂತ ಅನಿಸಿದ್ರೂ ಕೂಡ ಸುಮಾರಷ್ಟು ಪ್ರವಾಹವನ್ನು ಆ ಸ್ಪಾಟ್ ಕಂಡಿರುವಂಥದ್ದು. ಸಾಕಷ್ಟು ನೀರಿನ ಮಟ್ಟ ಏರಿಕೆಯನ್ನು ಕೂಡ ಅದು ಕಂಡಿದೆ ಮತ್ತು ಅಲ್ಲಿ ಭೂಮಿಯ ಮೇಲ್ಪದರ ಅದು ಮಣ್ಣಿನ ಸವಕಳಿಯಿಂದ ಹೋಗಿರುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ರಸ್ತೆಯ ಪಕ್ಕದ ಈ ಭಾಗದ, ಅಂದರೆ ಸುಮಾರು 9ರಿಂದ 12ನೇ ಸ್ಪಾಟ್, ಈ ಸ್ಪಾಟಲ್ಲಿ ಅಗಿಬೇಕಂತೇಳಿ ಈಗ ಆತ ಡಿಮ್ಯಾಂಡ್ ಮಾಡಿರುವಂಥದ್ದು. ಆತನ ಪರವಾದ ವಕೀಲರು ಕೂಡ ಅದೇ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಈ ಸ್ಪಾಟಲ್ಲಿ ಅಗಿರಿ, ಇಲ್ಲಿ ಖಂಡಿತವಾಗಿಯೂ ಕಳೆಬರ ಇದೆ ಎಂಬ ಸಂಶಯವನ್ನು ಕೂಡ ಅವರು ವ್ಯಕ್ತಪಡಿಸಿರುವಂಥದ್ದು. ಇದೇ ಡಿಮ್ಯಾಂಡನ್ನು ಅವರು SIT ಮುಖ್ಯಸ್ಥ ಡಾಕ್ಟರ್ ಪ್ರಣವ್ ಮೊಹಂತಿ ಅವರಿಗೆ ಹೇಳಿರುವಂಥದ್ದು. 9ನೇ ಸ್ಪಾಟಿಂದ 13ನೇ ಸ್ಪಾಟ್ವರೆಗೆ ಇಲ್ಲಿ ಆಗಿದ್ರೆ ಖಂಡಿತವಾಗಿಯೂ ಕಳೆ ಬರದ ಅಂಶ ಸಿಗುತ್ತೆ ಅಂತ ಹೇಳಿ ಮತ್ತೆ ಬಲವಾಗಿ ಆತ ಪ್ರತಿಪಾದಿಸ್ತಾ ಇದ್ದಾನೆ. SIT ಹೇಳ್ತಾ ಇದೆ, 3 ಸ್ಪಾಟ್ಗಳನ್ನು ಅಗೆದ್ರೂ ಕೂಡ ಯಾವುದೇ ಸುಳಿವು ಕೂಡ ಪತ್ತೆಯಾಗಿಲ್ಲ, ಸಣ್ಣ ಕಳೆ ಬರದ ಪೀಸ್ ಕೂಡ ಪತ್ತೆಯಾಗಿಲ್ಲ. ಹಾಗಾಗಿ ಈಗ ನೇರವಾಗಿ ಊಟದ ವಿರಾಮದ ಬಳಿಕ 4ನೇ ಸ್ಪಾಟಿಗೆ ಹೋಗ್ತಾರಾ ಅಥವಾ ಡೈರೆಕ್ಟಾಗಿ 9ನೇ ಸ್ಪಾಟಿಗೆ ಬರ್ತಾರಾ ಅನ್ನೋದು ಬಹಳಷ್ಟು ಕುತೂಹಲವನ್ನು ಕೇಳಿಸಿದೆ. ಇದರ ಜೊತೆಗೆ SIT ಮುಖ್ಯಸ್ಥ ಡಾಕ್ಟರ್ ಪ್ರಣವ್ ಮೊಹಂತಿ ಅವರು ಈಗಾಗಲೇ ಧರ್ಮಸ್ಥಳದ ನೇತ್ರಾವತಿಯ ಸ್ಥಾನಘಟ್ಟದ ಬರ್ತಾ ಇದ್ದಾರೆ. ಈ ಇನ್ನೊಂದು ಕ್ರೂಷಿಯಲ್ ಆದಂಥ 9ನೇ ಸ್ಪಾಟ್ ಅಗಿಯುವಾಗ ಅದಕ್ಕೆ ಸ್ವತಃ ಮೊಹಂತಿ ಅವರೇ ಸಾಕ್ಷಿ ಆಗ್ತಾರಾ ಅನ್ನೋ ಬಹಳಷ್ಟು ಕುತೂಹಲ ಕೂಡ ಇಲ್ಲಿ ಸ್ಥಳದಲ್ಲಿರುವಂಥದ್ದು. ಹಾಗಾಗಿ ಆತ ಹೇಳ್ತಾ ಇರುವಂಥ ಒಂದೇ ಒಂದು ಟೆಕ್ನಿಕಲ್ ಲಾಜಿಕ್ ಪಾಯಿಂಟ್ ಏನಂದರೆ, 1ನೇ ಪಾಯಿಂಟಿಂದ 8ನೇ ಪಾಯಿಂಟ್ ತನಕ ಆ ಎಲ್ಲ ಪಾಯಿಂಟ್ಗಳಿರುವಂಥದ್ದು ನೇತ್ರಾವತಿ ನದಿಯ ಪಕ್ಕದಲ್ಲಿ, ಅಂದರೆ ಸುಮಾರು 10 ಮೀಟರ್ ಆಸುಪಾಸಿನಲ್ಲಿ. ಹಾಗಾಗಿ ಪ್ರವಾಹ ಅಥವಾ ನದಿ ನೀರಿನ ಏರಿಕೆಯ ಸಂದರ್ಭದಲ್ಲಿ ಮಣ್ಣಿನ ಪದರ ಸವಕಳಿಯಿಂದ ಹೋಗಿರ್ಬೋದು, ತಾನು ಹೂತಿರುವಂಥ ಶವ ಕೂಡ ಮಣ್ಣಿನೊಟ್ಟಿಗೆ ನೀರಿನೊಟ್ಟಿಗೆ ಹೋಗಿರ್ಬೋದು. ಹಾಗಾಗಿ 9ನೇ ಸ್ಪಾಟಿಂದ 13ನೇ ಸ್ಪಾಟ್ ತನಕ ಅದು ರಸ್ತೆಯ ಪಕ್ಕದಲ್ಲಿರುವಂಥದ್ದು. ಯಾವುದೇ ಪ್ರವಾಹ ಅಥವಾ ಬೇರೆ ಮಣ್ಣಿನ ಸವಕಳಿಯಂಥ ಸಂದರ್ಭದಲ್ಲಿ ಅದು ಹೋಗೋಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇದೇ ಜಾಗದಲ್ಲಿ ತಾವು ಉತ್ಖನನ ಮಾಡಲೇಬೇಕೆಂಬ ಒತ್ತಾಯವನ್ನು ಈಗ ಆತ ಅನಾಮಿಕ ವ್ಯಕ್ತಿ ಮಾಡ್ತಾ ಇರುವಂಥದ್ದು. ಅನಾಮಿಕ ವ್ಯಕ್ತಿಯ ಮಾತನ್ನೇ ಈಗ ವಕೀಲರ ತಂಡ ಕೂಡ ಹೇಳ್ತಾ ಇದೆ SITಗೆ. 9ನೇ ಸ್ಪಾಟಿಂದ 13ನೇ ಸ್ಪಾಟ್ ತನಕ ಉತ್ಖನನ ಮಾಡಿದರೆ ಖಂಡಿತವಾಗ್ಲೂ ಉತ್ತರ ಸಿಗುತ್ತೆಂಬ ವಿಶ್ವಾಸವನ್ನು ವಕೀಲರು ವ್ಯಕ್ತಪಡಿಸ್ತಿದ್ದಾರೆ. ಸದ್ಯ ಪ್ರಣವ್ ಮೊಹಂತಿ ಅವರು ಇನ್ನೇನು ಕೆಲವೇ ಕ್ಷಣದಲ್ಲಿ ಘಟನಾ ಸ್ಥಳಕ್ಕೆ ಬರ್ತಾರೆ. ಅವರ ಸಮ್ಮುಖದಲ್ಲಿ ಉತ್ಖನನ ಆದರೆ ಆವಾಗ ಏನಾದರೂ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತಾ ಅನ್ನೋದು ಬಹಳಷ್ಟು ಕುತೂಹಲವನ್ನು ಕೇಳಿಸಿರುವಂಥದ್ದು. ನವಿತಾ.